ಘೋರಾರಣ್ಯದಲ್ಲಿರುವ ನಾರಿ ಮಣಿಗಳಾದ ಎನ್ನ ರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ಕದ್ದು ತಂದ ನಾರಿ ಜೋರನಾದ ನೀಚರಾವಣ ಇವರ ಹತವಹಿಸಪ್ಪವನ ಸವಿಸ್ತಾರವಾಗಿ ಹೇಳಿದೇವಾ ನಮ್ಮ ಬಲಶಾಲಿಯಾದ ಬಾಲಿಯ ಬಾಲಕ್ಕೆ ಸಿಲುಕಿ ಚತುರ್ಥ ಸಮುದ್ರದೊಳ ಮುಳುಗುಳಿಗೆ ಎದ್ದು ಕಿಷ್ಕಿಂಧಾಧಿಪನ ಉದ್ಯಾನವನದಲ್ಲಿ ಬಿದ್ದು ಎದ್ದು ಒದ್ದಾಡಿ ಹತ್ತಿರಂತೆ ಓಡುವುದ ಬಳಿಗೆ ಬಲಿ ಚಕ್ರವರ್ತಿಯನ್ನು ಗೆಲ್ಲಿಯಬೇಕೆಂದು ನಲಿನಲಿದು ಹೋಗಿ ಬಲ ಹೀರನಾಗ ಬಂದವಳ ಬಳಿಗೆ बोले
ಸರ್ವಶಾಸ್ತ್ರ ಸರ್ವಧರ್ಮ ಕೂಡ ಸಮನ್ವಿತ ಅವನ ಕೂಡ ಧರ್ಮ ವಿರುದ್ಧವೆಂದು ಹಿಂದಿರುಗಬೇಕಾಯಿತು ಸಾಧ್ಯ ಈ ಮಟ್ಟದ ಶ್ವೇತಾ ದೀಪದಲ್ಲಿರುವ ಸ್ತ್ರೀಯರು ಅವರ ಕೈಗಳ ಈ ಅವರ ಕೈಗಳ ಕತ್ತಲಾಗಿ ಅವರ ಅಲ್ಲಿನ ಬೀಜಾಡಲಾಗಿ ಹಿಂದಿರುಗಿ ಲಂಕಾತ್ರಿಗೆ ಬೀಳುವ ಪರ್ಯಂತರ ಕೆನ್ನೆಗಳನ್ನು ಕೆತ್ತಿ ಕಾಮಕೇವಲ ಅವರ ಕಂಕುವನ್ನು ಮುರಿದು ಲಂಚನ ತಂದ ಬಿಂಕವನ್ನ ರಾವಣನು ಹೌದು ದೇವ ಹೊರಗಡೆ ಸಾರಥಿಯ ಶಂಕೆ ಇಲ್ಲದ ಸಂಕೇತವನ್ನು ಬರುವುದು ಇವನು ಇನ್ನು ಇವನ ಅನೇಕ ಚರಿತ್ರೆಗಳನ್ನು ನಾನು ಕೇಳಬಲ್ಲೆನು. ಒಳ್ಳೆ ಮುಂದಿನ ಸಮಾಚಾರ ತಾನಾಗಿ ತಿಳಿದು ಬರುತ್ತದೆ ಸಾರಥಿ. ತಮ್ಮಿಷ್ಟದಂತಾಗಲಿ ದೇವ. ನಮ್ಮ ಪ್ರಮಾಣ ಬಲವನ್ನು ಹಾಳು ಮಾಡಿದ ಕಾರಣವೇನು ಕವಿಯೇ? ಎಲೆ ಮೂರ್ಖ ಕವಿಯೇ, ಎಚ್ಚರ ತಪ್ಪಿ ಎಚ್ಚರಿಡುವುದು ಎನ್ನುವುದು ಸರಿಯಾಗಿದೆಯ? ಯುಕ್ತವೆಂದರೆ ಯಾತಕ್ಕೆ ಮುರುಗ ಅಗಸುರ ಮುರುಗ ಎಂದು ಮಾತಿ ಸಾಕಿದೆ ಏನು ಚೆನ್ನಾಗಿಲ್ಲ ಇದು ನಿನ್ನೆ ವಿಷಯ. ವ್ಯರ್ಥವಾಗಿ ನಿನ್ನ ಅಹಂಕಾರವನ್ನು ಒಂದೇ ನಿನ್ನ ಮರ್ಯಾದೆಯನ್ನು ಕಳೆದುಕೊಳ್ಳಬೇಡ. ನನ್ನ ವಾಕ್ಯ ಕೇವಲ ಇದವೆಂದು ನಂಬು. ಅಪನಂಬಿಕೆ ಪಟ್ಟದ ಬಳಿಯ ಶ್ರೀರಾಮಚಂದ್ರ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗಿ ಬಾಳು. ಇಲ್ಲವೇ ಈ ಲಂಕಾತ್ರಿ ಆಳು. ನನ್ನ ವಾಕ್ಯವ ಕೇವಲ ಹಿತವೆಂದು ನಂಬು. ಅಪನಂಬಿಕೆ ಪಟ್ಟರೆ ನಿನ್ನ ದಶಕಂಠಕ್ಕೆ ಬರುವ ಶ್ರೀರಾಮಚಂದ್ರ ನಂಬು. ಯಾರ ದಶಕಂಠಕ್ಕೆ ಬರುವುದು ಸ್ವಲ್ಪ ಕಾಲವೇ ಮೂರ್ಖ ಕವಿಯ ಮೂರ್ಖ ಕವಿಯ ಎಚ್ಚರ ತಪ್ಪಿಯ ಚಿರುಳು ಎನ್ನ ಮುಂದೆ ಉಚ್ಚರಿಸಿಕೊಂಡ
ಬೆಂಕಿಯ ತಟ್ಟಿ ಎಲ್ಲ ಪುರದಲ್ಲಿ ಮೆರವಣಿಗೆ ಮಾಡಿ ಆಸರಿನೂ ಕಾಟ್ರೆ ಪಟ್ಟಣಗಳಿಲ್ಲ. ಕರ್ನಾಟಕದಿಂದ ನಾವು ಬಂದಿರುವ ಲಂಕಾ ನಗರವನ್ನು ಎಲ್ಲ ಉತ್ಕೃಷ್ಟತರವಾದ ಕೋಪಾವೇಶದ ಬೆಂಕಿಯು ಕಿಂಚಿಡಲಿ ಗಗನವಾಗಲಿ. ಶ್ರೀರಾಮ ನನ್ನ ಪಡಪತ್ನಿಯಳ ಒಡಗನಿಸಿದ ದಕ್ಕರಿಯಳುವ ತುಳ್ಳರಿಯ ಮುಪ್ಪುಗಿಲ್ಲಮ್ಮ ಮಾವನ ಜ್ವಾಲೆಯು ಈ ಲಂಕಾದಿ ದತ್ತಗಿಸಿದು ಸಾಲನೆಯೇ ಕಕ್ಕರೆ ಅದರ ಸೊಕ್ಕು ಬಿರಿಯಿತು ಕಪ್ಪು ಮುಟ್ಬಿಟ್ಟಿತು. ಹಾ ಜಾಗೃತಿಯಿಂದ ಜಯದುಂಬಿಯನ್ನು ಹೊರಡುವಂತಲಾಗಲಾರದೆ ಈ ರಾಮಚಂದ್ರನಿಗೆ ಕೆಲವರ ಜಯವಿದೆ. ತಮಿಶ್ರದಂತಾಗಲೇವ